ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೀಬೆಕಾಯಿಯಿಂದ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಮಾರ್ಕೆಟಲ್ಲಿ ಸೀಬೆಕಾಯಿ ಬಂದಿದೆ. ನೀವು ಅದು ಹಣ್ಣುನೂ ಇರಬಾರ್ದು, ಕಾಯಿನೂ ಇರಬಾರ್ದು, ಮೀಡಿಯಂ ಇರುವ ಸೀಬೆಕಾಯಿಯನ್ನು ತೆಗೆದು ಮೊದಲಿಗೆ ಮಿಕ್ಸರ್ ಗ್ರೈಂಡರ್ಗೆ ಹಾಕೋಣ. ಇದನ್ನ ಇದಕ್ಕೆ ಈಗ ಸ್ವಲ್ಪನೇ ನೀರು ಸೇರಿಸಿ ಅದು ಗ್ರೈಂಡ್ ಆಗೋರಷ್ಟೇ. ಈಗ ಮುಚ್ಚಳ ಮುಚ್ಚಿ ಇದನ್ನು ಗ್ರೈಂಡ್ ಮಾಡೋಣ. ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಗ್ರೈಂಡ್ ಮಾಡಿ ಆಗಿದೆ. ಇಷ್ಟು ನುಣ್ಣಗೆ ರುಬ್ಬೇಕು. ಇದನ್ನ ಈಗ ಸೋಸ್ಬೇಕು. ಇದರಲ್ಲಿ ಬೀಜ ಎಲ್ಲ ಇರುತ್ತಲ್ಲ, ನೀವು ಯಾವ ಬಾಣಲೆಯಲ್ಲಿ ಮಾಡ್ತೀವೋ ಅದೇ ಪಾತ್ರೆಗೆ ಸೋಸಿ ಇದನ್ನ ಇಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಈಗ ಇದನ್ನ ಸೋಸೋಣ. ಮಿಕ್ಸಿ ಜಾರ್ಗೆ ಇನ್ನೊಂಚೂರು ನೀರು ಹಾಕಿ ಈಗ ಇದನ್ನ ಸೋಸ್ಬೇಕು. ಈಗ ರಸಂಗೆ ಬೇಕಾದ ಮಸಾಲೆಯನ್ನು ರುಬ್ಬೋಣ. ನಾವು ಮೊದಲಿಗೆ ಜೀರಿಗೆ 1 ಚಮಚ, ಕಾಳುಮೆಣಸು 1 ಚಮಚ, ಬೆಳ್ಳುಳ್ಳಿ 1 ಗಡ್ಡೆ, ಆಮೇಲೆ 2 ಬ್ಯಾಡಗಿ ಮೆಣಸು ಮತ್ತೊಂದು ಹಸಿಮೆಣಸು. ಇಷ್ಟನ್ನು ಮೊದಲಿಗೆ ಪುಡಿ ಮಾಡಿಕೊಳ್ಳೋಣ. ಇದನ್ನ ಈಗ ತರಿತರಿಯಾಗಿ ರುಬ್ಕೊಂಡಿದೀವಿ. ಇದಕ್ಕೆ ಕರಿಬೇವು ಸೊಪ್ಪು, 2 ಟೊಮೆಟೊ ಸಣ್ಣ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕಿ ಇದನ್ನ ತರಿತರಿಯಾಗಿ ರುಬ್ಬಬೇಕು. ನಾನು ರುಬ್ಕೊಂಡು ಬರ್ತೀನಿ ಇದನ್ನ. ಈಗ ಇದು ತರ್ತರಿ ರುಬ್ಬಿ ಆಗಿದೆ. ನಾವಾಗ ಸೋಸಿಟ್ಕೊಂಡ ಸೀಬೆಕಾಯಿ ರಸವನ್ನು ಈಗ ಇದಕ್ಕೆ ನಾವು ಅರಿಶಿನ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ನಾವು ರುಬ್ಬಿಟ್ಕೊಂಡಿದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕು. ಈಗ ಇದನ್ನ ಮಿಕ್ಸ್ ಮಾಡ್ಬೇಕು. ಇದನ್ನ ಹೀಗೆ ಇದನ್ನ ಕುದಿಲಿಕ್ಕೆ ಇಡೋಣ. ಇದು ಜಾಸ್ತಿ ಕುದಿಬಾರ್ದು, ಒಂದು ಹೀಗೆ ಕುದಿ ಬರ್ಬೇಕಷ್ಟೇ. ಇನ್ನೊಂಚೂರು ಉಪ್ಪು ಹಾಕೋಣ ಇದಕ್ಕೆ. ಕುದೀತಾ ಇದೆ ಈಗ ಇದು. ಈಗ ಇದು ಕುದೀತಾ ಇದೆ. ಗ್ಯಾಸ್ ಆಫ್ ಮಾಡೋಣ.
ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಈಗ ಇಷ್ಟೇ ಕುದ್ರೆ ಸಾಕು, ಇದು ಜಾಸ್ತಿ ಕುದಿಬಾರ್ದು. ಈಗ ಒಗ್ಗರಣೆ ರೆಡಿ ಮಾಡೋಣ ಇದಕ್ಕೆ. ಈಗ ಇದನ್ನ ಒಂದು ಬೌಲಿಗೆ ಹಾಕೋಣ, ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆ ರೆಡಿ ಮಾಡೋಣ. ಮೊದಲು ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕೋಣ. ಬ್ಯಾಡಗೆ ಮೆಣಸು, ಈಗ ಇಂಗು, ಈಗ ಇದಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಇದಕ್ಕೆ ಸೇರಿಸಿ. ಈಗ ಇದಕ್ಕೆ 1 ಚಮಚದಷ್ಟು ಲಿಂಬೆ ರಸ, ಆಮೇಲೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು. ಈಗ ಸೀಬೆಕಾಯಿಯ ರಸಂ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.